ತುಂಬಾ ಜನ ಅನ್ಕೊಬಹುದು 1 ಎಕರೆ 4 ಗುಂಟೆ ಅಂತಂದ್ರೆ ಇವ್ರು ಯಾರೋ ಬೆಂಗಳೂರು ಬಿಟ್ಟು ಯಾವ್ದೋ ಹಳ್ಳಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಬಹುದು. ಬೆಂಗಳೂರು ಬಿಟ್ಟು ಹಳ್ಳಿಗೆ ಹೋಗಿದೀವ, ಬೆಂಗಳೂರಲ್ಲಿ ಇದೀವ ಸರ್. ಬೆಂಗಳೂರೇ ಸರ್. ದೊಡ್ಡ ಆಲದ ಮರದಿಂದ ನಿಮಗೆ 2.5 ಕಿಲೋಮೀಟರ್ ಅಲ್ಲೇ ನಿಮಗೆ ಸಿಗುವಂತ ಪ್ರಾಪರ್ಟಿ ಇದು. ಸೊ ದೊಡ್ಡ ಆಲದ ಮರ ಯಾರ್ಯಾರಿಗೆ ಗೊತ್ತು, ಅಲ್ಲಿಂದ ಜಸ್ಟ್ 2 ರಿಂದ 3 ಕಿಲೋಮೀಟರ್ ಅಲ್ಲಿ ಒಳಗೆ ಸಿಗುವಂತ ಪ್ರಾಪರ್ಟಿ. ಗ್ರೀನ್ ಝೋನ್ ಬರುತ್ತೆ, ಅಗ್ರಿಕಲ್ಚರಲ್ ಲ್ಯಾಂಡ್. ಅಗ್ರಿಕಲ್ಚರಲ್ ಲ್ಯಾಂಡ್ ಅಕಸ್ಮಾತ್ ನೀವು ಯಾವ ತರ ಅಂದ್ರೆ ನೀವು ಫಾರ್ಮ್ ಲ್ಯಾಂಡ್ ಮಾರ್ಬಿಟ್ಟು ಡಿಸಿ ಕನ್ವರ್ಷನ್ ಮಾಡಿಸ್ಬಿಟ್ಟು ಮಾರ್ತೀರಾ ಅಂದ್ರೂ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ಇಲ್ಲ ನಾನು ಓನ್ ಯೂಸ್ಗೆ ಇಟ್ಕೊಂತೀನಿ, ನನಗೆ 1 ಎಕರೆ ಜಮೀನ್ ಬೇಕು ಅಂತ ಹೇಳಿದ್ರೆ ಆ ತರಗೂ ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ. ಸುತ್ತಮುತ್ತಲ ಡೆವಲಪ್ಮೆಂಟ್ ಚೆನ್ನಾಗಿ ನಡೀತಾ ಇದೆಯಾ? ಅದ್ರ ಬ್ಯಾಕ್ ಸೈಡ್ ಲೇಔಟ್ ಆಗಿದೆ ಸರ್. ಆಲ್ರೆಡಿ ಲೇಔಟ್ ಆಗ್ಬಿಟ್ಟಿದೆ, ರೋಡ್ ಕನೆಕ್ಟಿವಿಟಿ ಇದನ್ನು ಲೇಔಟ್ ಮಾಡಬಹುದಲ್ಲ? ಮಾಡಬಹುದು ಸರ್. ಅಲ್ವಾ? ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಸರ್. ಟೈಟಲ್ ಕ್ಲಿಯರ್ ಇದೆ, ಅಪ್ ಟು ಡೇಟ್ ಇದೆ. ಮತ್ತೆ ನಿಮ್ಗೆ ಯಾವುದೇ ತರದ ಲೋನ್ ಇಲ್ಲ, ಇದ್ರ ಮೇಲೆ ಲೋನ್ ಇಲ್ಲ ಯಾವುದೇ. ಕ್ಲಿಯರ್ ಪ್ರಾಪರ್ಟಿನ ಇದು? ಕ್ಲಿಯರ್ ಪ್ರಾಪರ್ಟಿ. ಮತ್ತೆ ಇನ್ನೊಂದೇನಂದ್ರೆ ಇದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ. ನಿಮ್ಗೆ ಯಾವುದೇ ತರದ್ ಬೈ ಮಾಡಿರೋದು ಆ ತರದ್ದೆಲ್ಲ ಇಲ್ಲ. ಆನ್ಸಿಸ್ಟ್ರಲ್ ಪ್ರಾಪರ್ಟಿ. ಅವ್ರು ಇದನ್ನ ಸೇಲ್ ಮಾಡ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಒಳ್ಳೆ ಕಡೆ ಮನೆ ಮಾಡ್ಕೊಳ್ಳೋಣ ಅನ್ನೋ ತರ ಪ್ಲಾನ್ ಅಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಸೇಲ್ ಮಾಡ್ತಾ ಇರೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ಜೊತೆ ಒಂದು ಹೊಸ ಲ್ಯಾಂಡ್ ಸೇಲ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಸೈಟ್ ಸೇಲ್ ಅಲ್ಲ, ಲ್ಯಾಂಡ್ ಸೇಲ್. ನಮ್ಮ ದೊಡ್ಡ ಆಲದ ಮರದ ಹತ್ರ ಇವತ್ತು 1 ಎಕರೆ 4 ಗುಂಟೆ ಕಂಪ್ಲೀಟ್ ಜಮೀನನ್ನ ಸೇಲಿಗೆ ತಗೊಂಡ್ಬಂದಿದ್ದೀನಿ. ಸೊ ಯಾರಾದ್ರೂ ಡೆವಲಪರ್ ನೋಡ್ತಾ ಇದ್ರೆ, ಇಲ್ಲ ಯಾರಾದ್ರೂ ನಾವು ಫಾರ್ಮ್ ಲ್ಯಾಂಡ್ ಮಾಡಿ ಮಾರಬೇಕು ಅಂತ ನೋಡ್ತಾ ಇದ್ರೆ, ಡೆಫಿನೆಟ್ಲಿ ನಿಮ್ಗೆ ಹೇಳಿ ಮಾಡಿಸಿರುವಂತಹ ಜಾಗ. ಇಲ್ಲ ನಮ್ಮ ಹತ್ರ ದುಡ್ಡಿದೆ, ಎಕರೆ ಗಟ್ಟಲೆ ಜಾಗ ನಮಗೆ ಬೇಕು ಅಂತ ಯಾರಾದ್ರೂ ಇಂಡಿವಿಜುವಲ್ ಅವ್ರು ನೋಡ್ತಾ ಇದ್ರೆ, ಡೆಫಿನೆಟ್ಲಿ ನೀವು ಕೂಡ ಇದನ್ನ ಪರ್ಚೇಸಸ್ ಮಾಡಬಹುದು. ಅಂಡ್ ಈ ಲ್ಯಾಂಡ್ ಅನ್ನ ನಿಮಗೆ ಪರಿಚಯ ಮಾಡ್ಕೊಡ್ತಾ ಇರೋಂಥವ್ರು ಸ್ಪೇಸಸ್ ಬೈ ಕನ್ನಡಕವರ, ಅಂದ್ರೆ ನಮ್ಮ ಆಫೀಸ್ ಕಡೆಯಿಂದ ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥದ್ದು. ಸೊ ನಿಮಗೆ ಜಾಸ್ತಿ ಕಮಿಷನ್ ಕೊಡಬೇಕು, ಮಧ್ಯವರ್ತಿಗಳು ಯಾರು ಇಲ್ಲ, ನೇರ ಮಾಲೀಕರಿಂದ ಮಾರಾಟ. ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಚಂದನ್ ಸರ್ ಇಲ್ಲೇ ಇದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಒಳ್ಳೆ ಲ್ಯಾಂಡ್, ಒಳ್ಳೆ ಜಾಗ. ಸೊ ಯಾವ ಜಾಗ ಕರೆಕ್ಟ್ ಆಗಿ ಹೇಳಿ ಸರ್ ನಮ್ಗೆ. ಸರ್ ಇದು ದೊಡ್ಡಾಲದ ಮರದಿಂದ ತಾವರೆಕೆರೆಗೆ ಹೋಗೋ ಮೈನ್ ರೋಡ್ ಅಲ್ಲಿ ಬರುತ್ತೆ ಸರ್. ಇದು ತಾವರೆಕೆರೆ ಹೋಗೋ ರೋಡ್? ತಾವರೆಕೆರೆಗೆ ಹೋಗೋ ರೋಡ್. ಓಕೆ. ಆಡ್ಲಿ ನಿಮಗೆ ದೊಡ್ಡಾಲದ ಮರದಿಂದ 2 ಕಿಲೋಮೀಟರ್ಸ್ ಆಗ್ಬೋದು. ಓಕೆ. ಇಲ್ಲಿಂದ ತಾವರೆಕೆರೆ 3.5 ಕಿಲೋಮೀಟರ್ಸ್ ಬರುತ್ತೆ. ಓಕೆ. ಇಲ್ಲಿಂದ ಮೈಸೂರು ರೋಡ್ಗೆ ಎಷ್ಟು ದೂರ ಆಗುತ್ತೆ ಕನೆಕ್ಟಿವಿಟಿ ನಮಗೆ? ಸರ್ ಇಲ್ಲಿಂದ ಮೈಸೂರು ರೋಡ್ಗೆ 7 to 8 ಕಿಲೋಮೀಟರ್ಸ್. 7 to 8 ಕಿಲೋಮೀಟರ್. ನಮ್ಮ ಈಗ ತುಮಕೂರು ರೋಡ್ಗೆ ಎಷ್ಟು ದೂರ ಕನೆಕ್ಟಿವಿಟಿ ಸಿಗುತ್ತೆ? ಸರ್ ಸೇಮ್ ನಿಮಗೆ ಒಂದು 8 ಕಿಲೋಮೀಟರ್ಸ್ ಹೋದ್ರೆ ನೈಸ್ ರೋಡ್ ಕನೆಕ್ಟಿವಿಟಿ ಸಿಗುತ್ತೆ. ನೈಸ್ ರೋಡ್ ಕನೆಕ್ಟಿವಿಟಿ ಸಿಕ್ತು ಅಂದ್ರೆ ತುಮಕೂರು ರೋಡ್, ಮೈಸೂರು ರೋಡ್ ಎಲ್ಲ ಕಡೆ ಕನೆಕ್ಟಿವಿಟಿ. ಓಕೆ. ಮಾಗಡಿ ಮೇನ್ ರೋಡ್ಗೆ ಕನೆಕ್ಟಿವಿಟಿ ಬಗ್ಗೆ ಹೇಳಿ ಸರ್. ಮಾಗಡಿ ಮೇನ್ ರೋಡ್ ಹಾರ್ಡ್ಲಿ 3 ಕಿಲೋಮೀಟರ್ಸ್ ಅಷ್ಟೇ. 3 ಕಿಲೋಮೀಟರ್. ಸೊ ಮೈಸೂರು ರೋಡ್, ತುಮಕೂರು ರೋಡ್, ಮಾಗಡಿ ರೋಡ್ 3 ಕಡೆಗೂ ಕೂಡ ಕನೆಕ್ಟ್ ಇರುವಂತದ್ದು. ಸರ್ ತುಂಬಾ ಜನ ಅನ್ಕೊಬಹುದು 1 ಎಕರೆ 4 ಗುಂಟೆ ಅಂತಂದ್ರೆ ಇವ್ರು ಯಾರೋ ಬೆಂಗಳೂರು ಬಿಟ್ಟು ಯಾವ್ದೋ ಹಳ್ಳಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಬಹುದು. ಬೆಂಗಳೂರು ಬಿಟ್ಟು ಹಳ್ಳಿಗೆ ಹೋಗಿದೀವ, ಬೆಂಗಳೂರಲ್ಲಿ ಇದೀವ ಸರ್. ಬೆಂಗಳೂರೇ ಸರ್. ದೊಡ್ಡ ಆಲದ ಮರದಿಂದ ನಿಮಗೆ 2.5 ಕಿಲೋಮೀಟರ್ ಅಲ್ಲೇ ನಿಮಗೆ ಸಿಗುವಂತ ಪ್ರಾಪರ್ಟಿ ಇದು. ಸೊ ದೊಡ್ಡ ಆಲದ ಮರ ಯಾರ್ಯಾರಿಗೆ ಗೊತ್ತು, ಅಲ್ಲಿಂದ ಜಸ್ಟ್ 2 ರಿಂದ 3 ಕಿಲೋಮೀಟರ್ ಅಲ್ಲಿ ಒಳಗೆ ಸಿಗುವಂತ ಪ್ರಾಪರ್ಟಿ. ಸರ್ ಟೈಟಲ್ ಎಲ್ಲ ಕ್ಲಿಯರ್ ಆಗಿದೆಯಾ? ಎಲ್ಲ ಕ್ಲಿಯರ್ ಇದೆ ಸರ್. ಸೊ ನೇರ ಮಾಲೀಕರಿಂದ ಮಾರಾಟ? ಹೌದು ಸರ್. ಡೈರೆಕ್ಟ್ ಸೇಲ್. ಡೈರೆಕ್ಟ್. ಸೊ ಹಂಗಾದ್ರೆ ಜಾಸ್ತಿ ಮಾತಾಡೋದು ಬೇಡ, ಒಳಗಡೆ ತೋರ್ಸ್ಕೊಂಡ್ ಬಂದ್ಬಿಡೋಣ. ಹಾಗಾದ್ರೆ ಬನ್ನಿ ಸರ್. ಪೇಪರ್ಸ್ ಎಲ್ಲ ರೆಡಿ ಇದೆಯಾ? ಎಲ್ಲ ರೆಡಿ ಇದೆ ಸರ್. ಓಕೆ. ಸೊ ವೀಕ್ಷಕರೇ, ಝೋನ್ ಬರುತ್ತೆ ಸರ್ ಇದು. ಗ್ರೀನ್ ಝೋನ್ ಬರುತ್ತೆ, ಅಗ್ರಿಕಲ್ಚರಲ್ ಲ್ಯಾಂಡ್. ಅಗ್ರಿಕಲ್ಚರಲ್ ಲ್ಯಾಂಡ್ ಅಕಸ್ಮಾತ್ ನೀವು ಯಾವ ತರ ಅಂದ್ರೆ ನೀವು ಫಾರ್ಮ್ ಲ್ಯಾಂಡ್ ಮಾರ್ಬಿಟ್ಟು ಡಿಸಿ ಕನ್ವರ್ಷನ್ ಮಾಡಿಸ್ಬಿಟ್ಟು ಮಾರ್ತೀರಾ ಅಂದ್ರೂ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ಇಲ್ಲ ನಾನು ಓನ್ ಯೂಸ್ಗೆ ಇಟ್ಕೊಂತೀನಿ, ನನಗೆ 1 ಎಕರೆ ಜಮೀನ್ ಬೇಕು ಅಂತ ಹೇಳಿದ್ರೆ ಆ ತರಗೂ ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ. ಸುತ್ತಮುತ್ತಲ ಡೆವಲಪ್ಮೆಂಟ್ ಚೆನ್ನಾಗಿ ನಡೀತಾ ಇದೆಯಾ? ಅದ್ರ ಬ್ಯಾಕ್ ಸೈಡ್ ಲೇಔಟ್ ಆಗಿದೆ ಸರ್. ಆಲ್ರೆಡಿ ಲೇಔಟ್ ಆಗ್ಬಿಟ್ಟಿದೆ, ರೋಡ್ ಕನೆಕ್ಟಿವಿಟಿ. ಇದನ್ನು ಲೇಔಟ್ ಮಾಡಬಹುದಲ್ಲ? ಮಾಡಬಹುದು ಸರ್. ಅಲ್ವಾ? ಮಾಡಬಹುದು. ಹೆಂಗಿದೆ ಏನ್ ಕತೆ, ಬನ್ನಿ ನೋಡ್ಕೊಂಡ್ ಬರೋಣ. ಹಿಂಗ್ ಹೋದ್ರೆ ಇಲ್ಲಿ ಹೋಗುತ್ತೆ ಸರ್ ರೋಡ್ ಇದು? ಸರ್ ಹಿಂಗಾದ್ರೆ ದೊಡ್ಡ ಆಲದ ಮರ. ದೊಡ್ಡ ಆಲದ ಮರ 1-2-3 ಕಿಲೋಮೀಟರ್ ಅಲ್ವಾ? 3 ಕಿಲೋಮೀಟರ್. ಈಗ ಹೋದ್ರೆ ಈ ಕಡೆ ಹೋದ್ರೆ ತಾವರೆಕೆರೆ ಸರ್. ಈಗ ಹೋದ್ರೆ ತಾವರೆಕೆರೆ, ಈಗ ಹೋದ್ರೆ ದೊಡ್ಡ ಆಲದ ಮರ. ಓಕೆ. ಸೊ ಇಲ್ಲಿ ಒಳಗಡೆ ಇರೋದೇ ಜಮೀನ್ ಅಲ್ವಾ ಸರ್ ಇದು? ಹೌದು ಸರ್. ಬನ್ನಿ ಹೋಗಿ ಸರ್, ನಡೀರಿ. ಎಷ್ಟು ದೂರ ಇದೆ ಅಂತ ತೋರ್ಸೇ ಬಿಡೋಣ ಸರ್. ಇಲ್ಲಿಂದ 50 ಮೀಟರ್ಸ್ ಬರುತ್ತೆ. ಓಕೆ. ಇದೇ ಮೇನ್ ರೋಡ್. ನಿಮ್ಗೆ ಇದು ಬಂದ್ಬಿಟ್ಟು 10 ಫೀಟ್ ಮಡ್ ರೋಡ್ ಇದೆ. 10 ಫೀಟ್ ಮಡ್ ರೋಡ್ ಇದು? ಮಡ್ ರೋಡ್ ಇದೆ. ನೀವು ಟಾರ್ ರೋಡ್ ಆಗಲ್ಲ ಆಬ್ವಿಯಸ್ಲಿ. ನೀವು ಕ್ಲೀನ್ ಮಾಡಿಸ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಇದು ಚೆನ್ನಾಗಿ ಬರುತ್ತೆ. ಅಲ್ಲ ನಾವೇನ್ ಟಾರ್ ಹಾಕೊಂಡ್ರೆ ಟಾರ್ ರೋಡ್ ಮಾಡ್ಕೊಬಹುದು. ಅಂದ್ರೆ ನಾಳೆ ದಿನ ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ಅದು ನಿಮಗೆ ರೋಡ್ ಕನೆಕ್ಟಿವಿಟಿನೂ ತುಂಬಾ ಚೆನ್ನಾಗಿ. ಓಕೆ. ಓಕೆ ಸರ್. ಹೋಗ್ತಾ ಹೋಗ್ತಾ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಒಂಚೂರು ಹೇಳ್ತಾ ಹೋಗಿ ಸರ್. ಏನೇನಿದೆ ಸುತ್ತಮುತ್ತಲು ಅಂತ? ಸರ್ ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಸರ್, ಅಲ್ಲೇ ಪೆಟ್ರೋಲ್ ಬಂಕ್ ಇದೆ, MRPL. ಇಲ್ಲೇ ಇದೆ ಪೆಟ್ರೋಲ್ ಬಂಕ್. ವೀಕ್ಷಕರೇ ಇಲ್ಲೇ ನೋಡಿ, MRPL. ಮತ್ತೆ ಇಲ್ಲೇ ನಿಮಗೆ ಮುಂದೆ ನೋಡ್ತಾ ಇರ್ಬೋದು ಹಿಲ್ ವ್ಯೂ ಪ್ರಾಜೆಕ್ಟ್ ಲಾಂಚ್ ಆಗ್ತಾ ಇದೆ.
ಇಲ್ಲಿಗೂ ಇದು ಎದುರುಗಡೆನೇನಾ? ಆಪೋಸಿಟ್ ಅಲ್ಲೇ. ಓಹೋ. ಸೊ ಇಲ್ಲೆಲ್ಲ ಮಟೀರಿಯಲ್ ಎಲ್ಲ ಇಲ್ಲ ಹಾಕೊಂತಾರೆ, ಮಟೀರಿಯಲ್ ಎಲ್ಲ ಇಲ್ಲ, ಸ್ಟಾಕ್ ಯಾರ್ಡ್ ಇಲ್ಲೇ ಸ್ಟಾಕ್ ಹಾಕೊಂಡಿದ್ದಾರೆ. ಇದೆ. ಡೆವಲಪ್ಮೆಂಟ್ ಚೆನ್ನಾಗಿದೆ ಹಾಗಾದ್ರೆ. ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿದೆ ಸರ್. ಸೊ ಆಮೇಲೆ ರೀಸೆಂಟ್ ಆಗಿ ಇಲ್ಲಿ ನಮ್ದು ಇದು STRR ಕೂಡ ಲಾಂಚ್ ಆಯ್ತಲ್ವಾ ಸರ್? ಹೌದು ಸರ್, HDRR ಕೂಡ ಲಾಂಚ್ ಆಯ್ತು. ಸೊ STRR ಇಂದ ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿ? ಸರ್ HDRR ಇಂದ ನಿಮ್ಗೆ ಆಲ್ಮೋಸ್ಟ್ ಒಂದು 4 ಕಿಲೋಮೀಟರ್ಸ್ ಇದೆ ಸರ್. 4 ಕಿಲೋಮೀಟರ್ ನಿಮ್ಗೆ. ಮತ್ತೆ ಕೆಂಪೇಗೌಡ ಅಲ್ಲಿ ಬಡಾವಣೆ ಆಯ್ತಲ್ಲ ಸರ್, ಮೊನ್ನೆ ಒಂದು ಮಾಗಡಿ ರೋಡ್ ಇಂದ ನಿಮ್ಗೆ ಮೈಸೂರು ರೋಡ್ಗೆ ಒಂದು 160 ಫೀಟ್ ರೋಡ್ ಏನೋ ಲಾಂಚ್ ಆಯ್ತು. ಲಾಂಚ್ ಆಯ್ತು, ಅದೇ ಕೇಳಿದ್ದೆ ಸರ್. ಅಲ್ಲಿಂದ 3.5-4 ಕಿಲೋಮೀಟರ್ಸ್ ಬರುತ್ತೆ ಅಷ್ಟೇ. ಅಷ್ಟೇನಾ? ಅಷ್ಟೇ. ಸೊ ಇಲ್ಲಿಂದ ಬರ್ಬೇಕಾದ್ರೆ ಫಸ್ಟ್ ಒಂದು ಜಾಗ ಸಿಗುತ್ತೆ. ಹೌದು. ಬಟ್ ಇಲ್ಲಿ ರೋಡ್ ಇದೆ, 10 ಫೀಟ್ ರೋಡ್ ಇದೆ. ಹೌದು. ಒಳಗಡೆ ಹಂಗೆ ರೋಡ್ ಬರುತ್ತೆ. ಸೊ ಇಲ್ಲೊಂದು ಜಮೀನ್ ಇದೆ ಸರ್ ಇಲ್ಲಿ. ಇದು ಬೇರೆಯವ್ರದ್ದು ಸರ್. ಇದು ಬೇರೆಯವ್ರದ್ದು ಇದು? ಹೌದು. ಸೊ ಇಲ್ಲಿಂದ ಇಲ್ಲ ಈ ಕಡೆ ಇದು ನಮ್ ಸೇಲಿಗಿರೋದು ಯಾವ್ದು? ಇಲ್ಲಿ ಕಲ್ಲು ನೆಟ್ಟಿದ್ದಾರೆ ನೋಡಿ ಸರ್, ಕಲ್ಕುಚ್ಚ ಹಾಕಿದಾರಲ್ಲ. ಕಲ್ಲು ಕುಚ್ಚ ಹಾಕಿದ್ರಲ್ಲ. ಸೊ ಈ ಜಾಗ ಸೇಲ್ಗಿರೋದ ಸರ್ ಇದು? ಹೌದು ಸರ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ನೋಡಿ. ಇಲ್ಲಿಂದ ಕರೆಕ್ಟ್ ಆಗಿ ಸ್ಟಾರ್ಟ್ ನೋಡೋದು ಮಾವಿನ ಮರ ಇದೆ, ಮಾವಿನ ಮರದಿಂದ ನೆಕ್ಸ್ಟ್ ಗೆ ಬರೋದೇ ಜಮೀನು. ಓ, ಈ ಮಾವಿನ ಮರದಿಂದ ನೆಕ್ಸ್ಟ್ ಇರೋ ಜಮೀನೇನೆ? ಹೌದು ಸರ್. ಇಲ್ಲಿಂದ ಅಲ್ಲಿ ಆ ರೋಡ್ ಬರೋವರೆಗೂ ನಿಮ್ಗೆ ಬನ್ನಿ ತೋರಿಸ್ಬಿಡೋಣ. ಸೊ ವೀಕ್ಷಕರೇ, 1 ಎಕರೆ 4 ಗುಂಟೆ ಜಾಗ ಇದೆ. ಆಕ್ಚುಲಿ 1 ಎಕರೆ 10 ಗುಂಟೆ ಇದೆ ಸರ್. ಕಸ್ಟಮರು ಇವಾಗ ಯಾರು ಸೇಲ್ ಮಾಡ್ತಾ ಇದಾರೆ ಓನರು, ಅವರು 6 ಗುಂಟಾಸ್ನ ಅವರೇ ರಿಟೈನ್ ಮಾಡ್ಕೊಂತೀನಿ ಅಂತ ಹೇಳಿದಾರೆ. ತಮಗೆ ಇಟ್ಕೊಂತಾರಂತ? ಅವ್ರಿಗೆ ಇಟ್ಕೊಂತಾರಂತೆ. ಇನ್ನ ಮಿಕ್ಕಿರೋದು 1 ಎಕರೆ 4 ಗುಂಟೆ ಏನಿದೆ ಸೇಲ್ ಮಾಡಿ. ಸೊ ಹಂಗಾರೆ ಓನರ್ ಇಲ್ಲೇ ಇರ್ತಾರ? ಹಾಗಾದ್ರೆ ಓನರ್ ಇಲ್ಲೇ ಇರ್ತಾರೆ ಸರ್. ಪರವಾಗಿಲ್ಲ. ಆ ಕಡೆ 2 ಸೈಟ್ ತರ ಆಲ್ರೆಡಿ ಮಾಡ್ಕೊಂಡಿದ್ದಾರೆ, ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫ್ಯೂಚರ್ ಅಲ್ಲಿ ಮನೆಗಿನೇ ಕಟ್ಕೊಂಡು. ಸೊ ಅಲ್ಲಿನೂ ಡೆವಲಪ್ಮೆಂಟ್ ಎಲ್ಲ ನಡೀತಾ ಇದೆಲ್ಲ ಸರ್? ಲೇಔಟ್ ಆಗ್ತಾ ಇದೆ ಸರ್. ಓಹೋ, ಓಕೆ. ಸೊ ಇಲ್ಲೆಲ್ಲ ಲೇಔಟ್ ಇದೆ ಅಂತಂದ್ರೆ? ಇಲ್ಲೇ ಬ್ಯಾಕ್ ಸೈಡ್ ಅಲ್ಲಿ ಲೇಔಟ್ ಆಗಿದೆ ಸರ್, ಆಲ್ರೆಡಿ ರೋಡ್ ಎಲ್ಲ ಆಗಿದೆ ನೋಡಿ. ಓ, ಇಲ್ಲೇ ಟಾರ್ ರೋಡ್ ಇದೆ? ಹೌದು ಸರ್, ಇದು ಕಂಪ್ಲೀಟ್ ಲೇಔಟ್ ಸರ್ ಇದು. ಸೊ ಇಲ್ಲಿಂದ ನೆಕ್ಸ್ಟ್ ಡೌನ್ಗೆ ಹೋದ್ರೆ ಇದು ಲೇಔಟಾ? ಹೌದು ಸರ್, ಇದೆಲ್ಲ ಲೇಔಟ್. ಕಂಬಗಳೆಲ್ಲ ಹಾಕಿದ್ದಾರೆ, ಕರೆಂಟ್ ಕನೆಕ್ಟಿವಿಟಿ ಎಲ್ಲ ಬಂದಿದೆ. ಓಕೆ ಓಕೆ ಓಕೆ. ಲೇಔಟ್ ಆಗಿದೆ ಅಂತಂದ್ಮೇಲೆ ಅದಕ್ಕೆ ಬೇಕಾದಂತ ಅಪ್ರೂವಲ್ ಎಲ್ಲ ತಗೊಂಡಿರ್ತಾರೆ? ಇದನ್ನು ಆರಾಮಾಗಿ DC ಕನ್ವರ್ಷನ್ ಮಾಡಿಸ್ಕೋಬಹುದಲ್ವಾ? ಹೌದು. ಸೊ ಖಾತಾ ಅಪ್ರೂವಲ್ ಎಲ್ಲ ಮಾಡ್ಕೊಂಡು? ಹೌದು, ಮಾಡಿಸ್ಕೊಂಡು ನೀವು ಲೇಔಟ್ ಮಾಡ್ಬಿಟ್ಟು ಆದ್ರೂ ಮಾಡ್ಬೋದು, ಡೆವಲಪ್ಮೆಂಟ್ ಆದ್ರೂ ಮಾಡ್ಬೋದು, ಇಲ್ಲ ಫಾರ್ಮ್ ಲ್ಯಾಂಡ್ ತರ ಮಾಡ್ತೀರಾ ಅಂದ್ರೆ ಫಾರ್ಮ್ ಲ್ಯಾಂಡ್ ತರನು ಫಾರ್ಮ್ ಲ್ಯಾಂಡ್ ತರ ಮಾಡೋದಿದ್ರೆ ನಾವು ಇಮಿಡಿಯೇಟ್ಲಿ ಮಾಡ್ಕೊಂಡು 6 ಗುಂಟಾಸ್ ಮಾಡ್ಬಿಟ್ಟು ಸೇಲ್ ಮಾಡ್ಬಿಡ್ಬೋದು. ನೋಡಿ ವೀಕ್ಷಕರೇ, ದೊಡ್ಡದಾದಂತ ಜಾಗ. ವಾವ್, ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ಹಳ್ಳಿ ಫೀಲ್ ಸರ್ ಇದು. ಹೌದು ಸರ್, ಇಲ್ಲಿ ಹಳ್ಳಿ ಫೀಲ್. ಅಲ್ಲಿ ರೋಡ್ ಅಲ್ಲಿ 1-2 ಕಿಲೋಮೀಟರ್ ಹೋಗ್ಬಿಟ್ರೆ ಊರೇ, ಸಿಟಿ ಫೀಲ್. ನಿಜವಾಗ್ಲೂ ವೀಕ್ಷಕರೇ, ಹಳ್ಳಿ ಫೀಲು ಬೇಕು, ಸಿಟಿನೂ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಈ ಜಾಗನ ಬಿಡ್ಲೇಬಾರ್ದು ಅಂತ ಹೇಳ್ತೀನಿ. ಸೊ ತಾವರೆಕೆರೆ ಹೋಗ್ಬೋದು, ದೊಡ್ಡಾಲದ ಮರ ಹೋಗ್ಬೋದು. ದೊಡ್ಡಾಲದ ಮರ ಹೋದ್ಮೇಲೆ ಮೈಸೂರು ರೋಡು ಎಲ್ಲ ಕನೆಕ್ಟಿವಿಟಿ ಇದೆ. ಪಕ್ಕದಲ್ಲೇ ನೋಡಿ ಅಪ್ರೂವ್ಡ್ ಆಗಿರುವಂತ ಒಂದು ಲೇಔಟ್ ಕೂಡ ಇದೆ. BMRDL ಅಪ್ರೂವಲ್ ಆಗಿದೆ ಸರ್, ಅದು BMRD ಅಪ್ರೂವ್ ಆಗಿದೆ ಸರ್, ಅಪ್ರೂವಲ್ ಆಗಿದೆ. ಇಲ್ಲೂ ಮಾಡ್ಕೋಬಹುದು BMRD ಸೂಪರ್ ಸರ್. ಈಗ ಫೈನಲ್ ಆಗಿ ಬರ್ತಾರಂತದ್ದು ಪ್ರೈಸ್ ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್ ಇಲ್ಲಿ? ಸರ್ ಇದು ಇಲ್ಲಿ ಪರ್ ಕುಂಟಾಗೆ ನಿಮಗೆ 6,79,000 ಹೇಳ್ತಾರೆ, ಆಲ್ಮೋಸ್ಟ್ 6,80,000 ಅಂತ ಹೇಳ್ತಾ ಇದ್ದಾರೆ. 6,80,000 ಪರ್ ಗುಂಟ? ಪರ್ ಕುಂಟ. ನಿಮಗೆ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಕುತ್ಕೊಂಡು ಮಾತಾಡಿದ್ರೆ ಸ್ಲೈಟ್ಲಿ ನೆಗೋಷಿಯೇಬಲ್ ಅಂತ ಇದ್ದೇ ಇರುತ್ತೆ. ಆಗತ್ತೆ ಅಂತ ಹೇಳ್ತೀರಾ? ಹೌದು ಸರ್. 1 ಎಕರೆ ಅಂತಂದ್ರೆ ಆಲ್ಮೋಸ್ಟ್ 40 ಗುಂಟ ಬರುತ್ತೆ, ಪ್ಲಸ್ 4 ಗುಂಟ, 44 ಗುಂಟ. ಹೌದು ಸರ್. ಎಷ್ಟಾಗುತ್ತೆ ಸರ್ ಟೋಟಲ್ ಆಗಿ? ಸರ್ 2,99,20,000 ಬರುತ್ತೆ ಸರ್ ನಿಮಗೆ. ಸೊ ಆಲ್ಮೋಸ್ಟ್ ಹತ್ರ 3 ಕೋಟಿ ತನಕ ಬಂತು. 3 ಕೋಟಿ ಅಲ್ಲ ಬಿಡಿ, 80,000 ಕಮ್ಮಿನೇ. ಅದರಲ್ಲೂ ಕೂಡ ನೀವು ಇನ್ನೂ ಡಿಸ್ಕೌಂಟ್ ಮಾಡ್ತಾರಂತ ಹೇಳಿದ್ರಿ. ಸೊ ಆಲ್ಮೋಸ್ಟ್ 2,99,00,000. ಹೌದು ಸರ್, ಕರೆಕ್ಟಾ ಸರ್ ಇದು? ಹೌದು. ಸೊ ನೆಗೋಷಿಯಬಲ್ ಆಗುತ್ತಾ? ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ. ಸೊ ಯಾರಾದ್ರೂ ಇವಾಗ ಬೇಕು ನಮ್ಗೆ ಈ ಜಾಗ ಅಂತಂದ್ರೆ ಹಿಂಗೆ ಮುಂದೆ ಕಾಂಟ್ಯಾಕ್ಟ್ ಮಾಡಿ, ನಮ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಡೈರೆಕ್ಟ್ ಆಗಿ ಲೊಕೇಶನ್ ಕಳಿಸ್ತೀವಿ, ಇಲ್ಲ ಗೈಡ್ ಕೂಡ ಮಾಡ್ತೀವಿ. ಇಲ್ಲ ನಾವೇ ಬರಬೇಕು ಜೊತೆಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ನಾವು ಬಂದು ತೋರ್ಸಕ್ ಕೂಡ ತೋರಿಸ್ತೀವಿ. ಅಕಸ್ಮಾತ್ ಎಲ್ಲ ಡೀಲ್ ನಿಮಗೆಲ್ಲ ಪ್ರಾಪರ್ಟಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಮ್ಮ ಆಫೀಸ್ ಇದೆ, ಆಫೀಸಲ್ಲಿ ಬನ್ನಿ ಕುತ್ಕೊಳ್ಳಿ, ಮಾತಾಡಿ ಡೈರೆಕ್ಟ್ ಓನರ್ ಜೊತೆ ಕಾಂಟ್ಯಾಕ್ಟ್ ಮಾಡಿಸ್ತೀವಿ. ನೆಕ್ಸ್ಟ್ ಏನ್ ಸ್ಟೆಪ್ ಪ್ರೊಸೀಜರ್ಸ್ ಇದೆ ಅದನ್ನ ಫಾಲೋ ಅಪ್ ಮಾಡ್ಕೋಬಹುದು. ಸೊ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಸರ್? ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಸರ್, ಅಪ್ ಟು ಡೇಟ್ ಇದೆ. ಮತ್ತೆ ನಿಮ್ಗೆ ಯಾವ್ದೇ ತರದ ಲೋನ್ ಇಲ್ಲ, ಇದ್ರ ಮೇಲೆ ಲೋನ್ ಇಲ್ಲ ಯಾವ್ದೇ. ಕ್ಲಿಯರ್ ಪ್ರಾಪರ್ಟಿನ ಇದು? ಕ್ಲಿಯರ್ ಪ್ರಾಪರ್ಟಿ. ಮತ್ತೆ ಇನ್ನೊಂದೇನಂದ್ರೆ ಇದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ. ನಿಮ್ಗೆ ಯಾವ್ದೇ ತರದ್ ಬೈ ಮಾಡಿರೋದು ಆ ತರದ್ದೆಲ್ಲ ಇಲ್ಲ. ಆನ್ಸಿಸ್ಟ್ರಲ್ ಪ್ರಾಪರ್ಟಿ. ಅವ್ರು ಇದನ್ನ ಸೇಲ್ ಮಾಡ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಒಳ್ಳೆ ಕಡೆ ಮನೆ ಮಾಡ್ಕೊಳ್ಳೋಣ ಅನ್ನೋ ತರ ಪ್ಲಾನ್ ಅಲ್ಲಿ ಇದ್ದಾರೆ, ಅದಕ್ಕೋಸ್ಕರ ಸೇಲ್ ಮಾಡ್ತಾ ಇರೋದು ಅಷ್ಟೇ. ಟೈಟಲ್ ಎಲ್ಲ ಕ್ಲಿಯರ್ ಇದೆ, ನಿಮಗೆ ರಿಜಿಸ್ಟ್ರೇಷನ್ಗೂ ಯಾವ್ದೇ ತರದ ಪ್ರಾಬ್ಲಮ್ ಆಗಲ್ಲ. ನಿಮ್ಗೆ ಆ ತರ ಡೌಟ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಡಾಕ್ಯುಮೆಂಟ್ಸ್ ಕೊಟ್ಟಾಗ ಲಾಯರ್ ಕಡೆಯಿಂದ ವೆರಿಫೈ ಕೂಡ ಮಾಡಿಸ್ಬೋದಲ್ವಾ? ಅದೆಲ್ಲ ನಾವೇ ಮಾಡಿಸ್ಕೊಟ್ಬಿಡ್ತೀವಲ್ಲ? ನಾವೇ ಮಾಡಿಸ್ಕೊಡ್ತೀವಿ ಸರ್. ಸೂಪರ್ ಆಗಿ ಹೇಳಿದ್ರಿ ಸರ್. ಸೊ ವೀಕ್ಷಕರೇ, ಫೈನಲ್ ಆಗಿ ನೀವು ನೋಡ್ತಾ ಇರ್ಬೋದು ದೊಡ್ಡದಾದಂತ ಜಾಗ. ಸರ್ ಈ ಜಾಗ ನೋಡಿದವರಿಗೆ ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್ ತುಂಬಾ ಚೆನ್ನಾಗಿದೆ ಸರ್, ನೀವು ಜಾಗ ನೋಡಿದ್ಮೇಲೆ ಖುಷಿ ಆಗ್ತೀರಾ. ಯಾಕೆಂದ್ರೆ ನಿಮ್ಗೆ ಅದೊಂದು ಆ ಸಿಟಿಯಿಂದ ಹೊರಗಡೆ ಬಂದು ಹಳ್ಳಿ ಫೀಲ್ ಬೇಕು ಅಂತ ಹೇಳಿದ್ರೆ ಈ ಜಾಗ ಮಾಡಿಸಿದವ್ರಿಗೆ. ಮತ್ತೆ ಅಕಸ್ಮಾತ್ ಯಾರಾದ್ರೂ ಡೆವಲಪರ್ಸ್ ನೋಡ್ತಾ ಇದ್ರೆ, ಇಲ್ಲಾಂದ್ರೆ ಬಿಲ್ಡರ್ಸ್ ನೋಡ್ತಾ ಇದ್ರೆ, ನೀವು ಏನಾದ್ರು ಲೇಔಟ್ ಡೆವಲಪ್ಮೆಂಟ್ ಮಾಡ್ಬೇಕಂತಿದ್ರೆ ಅದಕ್ಕೂ ಸೂಕ್ತವಾಗಿದೆ. ಇಲ್ಲ ಫಾರ್ಮ್ ಲ್ಯಾಂಡ್ ಮಾಡ್ತೀರಾ ಅಂದ್ರೆ ಇಮಿಡಿಯೇಟ್ ಆಗಿ ರೆಡಿ ಇದೆ. ಆ ತರನು ನೀವು ಆ ತರನು ಬೈ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಆ ತರನು ಬೈ ಮಾಡಬಹುದು. ಮೋಸ್ಟ್ ಪ್ರಾಬಬ್ಲಿ ಸೂಟಬಲ್ ಫಾರ್ ಒಳ್ಳೆ ಸ್ವಂತಕ್ಕೆ ಇಟ್ಕೊಳ್ಳೋ ತರ ಫ್ಯೂಚರ್ ಇನ್ವೆಸ್ಟ್ಮೆಂಟ್ಗೂ ತುಂಬಾ ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಸೊ ವೀಕ್ಷಕರೇ, ಡೆಫಿನೆಟ್ಲಿ
ಬೆಂಗಳೂರಲ್ಲಿ ಎಕರೆಗಟ್ಟಲೆ ಜಾಗ ಸಿಗೋದು ತುಂಬಾನೇ ಕಡಿಮೆ ಅಂತಾನೂ ಕೂಡ ಹೇಳ್ಬೋದು. ಅದೆಷ್ಟು ಡೆವಲಪರ್ ನನ್ನನ್ನ ಕೇಳ್ತಾ ಇರ್ತಾರೆ. ಸೊ ಡೆವಲಪರ್ ಯಾರಾದ್ರೂ ನೋಡ್ತಾ ಇದ್ರೆ ಇಲ್ಲಿವರೆಗೆ ನಾನು ಶೂಟ್ ಮಾಡಿದ್ರು ಇಮಿಡಿಯೇಟ್ಲಿ ಬನ್ನಿ ಸರ್, ತುಂಬಾ ಚೆನ್ನಾಗಿದೆ. ಅಂಡ್ ಎಷ್ಟೋ ಜನ ಇಂಡಿವಿಜುವಲ್ ಆಗಿ ನೋಡ್ತಾ ಇರ್ತಾರೆ, ಒಂದ್ ಎಕರೆ ಜಾಗ ಬೇಕು ಬೆಂಗಳೂರು ಅಂತ ನೋಡ್ತಾ ಇರ್ತಾರೆ. ಡೆಫಿನೆಟ್ಲಿ ಅಂತವ್ರು ಕೂಡ ಇಲ್ಲಿ ಬರ್ಬೋದು. ಯಾಕಂತಂದ್ರೆ ಹತ್ತತ್ರ 2,99,00,000 ಅದರಲ್ಲೂ ಕಮ್ಮಿ ಆಗುತ್ತೆ ರೀ. ಡೆಫಿನೆಟ್ಲಿ ಬನ್ನಿ ಕನ್ನಡ ಕೋರ ವೀಕ್ಷಕರು ಅಂತಂದ್ರೆ ಅದರಲ್ಲೂ ಕಮ್ಮಿ ಆಗುತ್ತೆ. ಸೊ ಈ ಕಾಲದಲ್ಲಿ ಒಂದು ವಿಲ್ಲಾನೇ 3 ಕೋಟಿ 3.5 ಕೋಟಿ ಇರುತ್ತೆ ಒಂದೊಂದು ವಿಲ್ಲಾ. ಓಕೆನಾ, ಒಂದೊಂದು ಸೈಟ್ ನಿಮ್ಗೆ 1.5-2 ಕೋಟಿ ಇರುತ್ತೆ ಈ ಕಾಲದಲ್ಲಿ ಬೆಂಗಳೂರಲ್ಲಿ. ಅಂತದ್ರಲ್ಲಿ ಒಂದ್ಸಲ ತೋರಿಸಿ ಸರ್, ಆ ಮೂಲೆಯಿಂದ ಆ ಮೂಲೆವರೆಗೆ ನಾನಿತ್ತಿರೋ ಜಾಗದಿಂದ ಇಲ್ಲಿಂದ ನೋಡಿ, ನಾನು ಇಲ್ಲಿ ಇತ್ತಿದ್ದೀನಲ್ಲ, ಆ ಮಾವಿನ ಮರದವರೆಗೆ ಇಷ್ಟು ದೊಡ್ಡ 1 ಎಕರೆ 4 ಗುಂಟೆ ಜಾಗ ನಿಮ್ಗೆ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಓನರ್ ಕೂಡ ಇಲ್ಲೇ ಇರ್ತಾರೆ, ಅವ್ರದ್ದು ಜಾಗ ಇಲ್ಲಿರುತ್ತೆ. ನಿಮ್ಗೆ ಸೇಲ್ ಮಾಡ್ಬಿಟ್ಟು ಎಲ್ಲೋ ಹೋಗ್ಬಿಡ್ತಾರೆ, ನಮ್ಮ ಕೈಯಿಂದ ತಪ್ಸ್ಕೊಂಡ್ಬಿಡ್ತಾರೆ. ಇಲ್ಲ ರೀ, 6 ಗುಂಟೆ ಜಾಗ ಅವರೇ ಇಟ್ಕೊಂಡಿರ್ತಾರೆ ಅಂತಂದ್ಮೇಲೆ ಇನ್ನೇನು ಭಯ ನಿಮ್ಗೆ. ಸೊ ಬೆಂಗಳೂರಲ್ಲಿ ಎಕರೆಗಟ್ಟಲೆ ಜಾಗ ಸಿಗೋದು ಬಹಳ ಕಷ್ಟ. ಯಾರಾದ್ರೂ ನೋಡ್ತಾ ಇದ್ರೆ ಫ್ಯಾಮಿಲಿ ಅವ್ರು ನೋಡ್ತಾ ಇದ್ರೆ ಫ್ಯಾಮಿಲಿ ಅವ್ರೆಲ್ಲ ಸೇರಿ ತಗೊಂಡ್ಬಿಡಿ, ಆರಾಮಾಗಿ 10 ಗುಂಟೆ ಹಾಕೊಂಡು ಹೋಗ್ಬಿಟ್ರೆ ಎಷ್ಟು ಒಂದು 10 ಫಾರ್ಮ್ ಲ್ಯಾಂಡ್ ಅನ್ನ ಮಾಡ್ಕೊಂಡ್ಬಿಡ್ಬೋದು, ಒಂದು ಒಳ್ಳೆ ಮನೆಗಳನ್ನ ಕೂಡ ಕಟ್ಕೊಂಡ್ಬಿಡ್ಬೋದು. ಸ್ನೇಹಿತರು ನೋಡಿದ್ರೆ ಎಲ್ಲ ಸೇರ್ಕೊಂಡು ಇಲ್ಲಿ ತಗೊಳ್ಳೋದನ್ನ ಮರಿಬೇಡಿ. ಯಾರಾದ್ರೂ ಕಂಪನೀಸ್ಗಳು ನೋಡ್ತಾ ಇದ್ರೆ, ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ತಗೊಳ್ಳಿ. ಸೊ ಇಲ್ಲಿ ಅಪ್ರಿಷಿಯೇಷನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾನು ಸರ್ ಕೇಳೋ ಬದಲು ನಾನು ಹೇಳ್ತಾ ಇದ್ದೀನಿ. ಯಾಕೆ ಹೇಳಿ, ಯಾಕಂತಂದ್ರೆ ಇಲ್ಲೇ ದೊಡ್ಡಾಲ್ದ ಮರದ ಹತ್ರ ನಾನು ಶೂಟ್ ಮಾಡಿದ್ದೀನಿ. ಸಪ್ತಗಿರಿ ಅವ್ರದ್ದು ಒಂದು ಸಿಲ್ವರ್ ಲೀಫ್ ಅಂತ ಒಂದು ಲೇಔಟ್ ಶೂಟ್ ಮಾಡಿದ್ದೀನಿ ವೀಕ್ಷಕರಲ್ಲಿ. 4,000 ರೂಪಾಯಿ ನಡೀತಾ ಇದೆ ಪರ್ ಸ್ಕ್ವೇರ್ ಫೀಟು. ಏನ್ ಹೇಳ್ತಿದ್, 4,000 ರೂಪಾಯಿ ಪರ್ ಸ್ಕ್ವೇರ್ ಫೀಟು ಒಂದು ಸೈಟ್ ನಡೀತಾ ಇದೆ. ಅಂಥದ್ರಲ್ಲಿ ಇಲ್ಲಿ ಒಂದು ಗುಂಟೆಗೆ ನಿಮ್ಗೆ 6,80,000 ಕೊಡ್ತಾ ಇದಾರೆ ಅಂತಂದ್ರೆ ಯೋಚನೆ ಮಾಡಿ. ಒಂದು ಸೈಟ್ ತಗೊಳ್ಳೋ ಜಾಗದಲ್ಲಿ 2-3 ಗುಂಟೆ ಜಾಗ ತಗೊಂಡ್ಬಿಡ್ಬೋದು ನೀವು. 2-3 ಗುಂಟೆ ಜಾಸ್ತಿನೇ ಜಾಗ ತಗೊಂಡ್ಬಿಡ್ಬೋದು. ಸೊ ಎಕರೆಗಟ್ಟಲೆ ಜಾಗ ತಗೊಂಡ್ಬಿಡ್ಬೋದು. ಸೊ ಯೋಚನೆ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಸ್ಪೇಸಸ್ ಬೈ ಕನ್ನಡ ಕೋರ. ಸೊ ಈತ ಒಂದು ಗೋಲ್ಡನ್ ಆಪರ್ಚುನಿಟಿಯನ್ನ ಬಿಟ್ಕೋಬಿಡಿ. ಯಾಕಂತಂದ್ರೆ ಬೆಂಗಳೂರಲ್ಲಿ ಯಾರು ಕೂಡ ದೊಡ್ಡ ಎಕರೆಗಟ್ಟಲೆ ಜಾಗನ ಸೇಲ್ ಮಾಡಲ್ಲ. ಸೊ ಇಂಥ ಒಂದು ಆಪ್ಷನ್ ಸಿಗ್ತಾ ಇರೋದ್ರಿಂದ ದಯವಿಟ್ಟು ಬಿಟ್ಕೋಬೇಡಿ ವೀಕ್ಷಕರೇ. ನಮಸ್ಕಾರ.